5 o'clock ಏನಕ್ಕೆ ಎದ್ದಿದ್ದೀನಪ್ಪ ಅಂತಂದರೆ ಇಲ್ಲಿಂದ ನಮ್ಮ ಜಿಮ್ ನೋಡ್ಬೋದು. ಜಿಮ್ಮಲ್ಲಿ ಒಂದಷ್ಟು ಜನ ವರ್ಕೌಟ್ ಮಾಡ್ತಾವ್ರೆ. ಆ್ಯಂಡ್ ಐ ಆಲ್ಸೋ ಲೈಕ್ ದಿಸ್ ಒನ್ ಗೈಸ್. ಹುಡುಗರು ಯಾರು ತೊಗೋಬೇಕು ಅಂತಂದರೆ ಕಮ್ ಅಂಡ್ ಬೈ ದಿಸ್ ಒನ್. ದಿಸ್ ಇಸ್ ಲೈಕ್ ಸೋ ನೈಸ್. ಅಲ್ಲಿ ಮತ್ತೆ ಇಲ್ಲಿ ಸ್ವಲ್ಪ ಎಲ್ಲ ಚೇಂಜ್ ಮಾಡಿದ್ದೀನಿ, ನೋಡ್ತಾ ಇರ್ಬೋದು. ತಾಜ್ ಮಹಲ್ ವಾಸ್ ನಾಟ್ ಬಿಲ್ಟ್ ಇನ್ ಒನ್ ಡೇ. ಆ್ಯಂಡ್ ಡ್ರೆಸ್ಸಿಂಗ್ ಟೇಬಲ್ ಕೂಡ ಕ್ಲೀನ್ ಆಯಿತು. ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದಟ್. ಹಾಯ್ ಹಲೋ ನಮಸ್ಕಾರ, ನಾನು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ ಟೈಮ್ ಬಂದುಬಿಟ್ಟು 5 o'clock. ಇವಾಗ ವಾಶ್ರೂಮ್ಗೆ ಹೋಗಿ ಬಂದು ಫ್ರೆಶ್ ಆಗಾಯಿತು, ಫೇಸ್ ವಾಶ್ ಎಲ್ಲ ಮಾಡಿ ನಾನು ಇವತ್ತು 5 o'clock ಏನಕ್ಕೆ ಎದ್ದಿದ್ದೀನಪ್ಪ ಅಂತಂದರೆ ಫಾರ್ ದ ನೆಕ್ಸ್ಟ್ 1 week ಮಾರ್ನಿಂಗ್ 5 AM ರೂಟೀನ್ನ ಫಾಲೋ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ನೋಡೋಣ ಇದು ಯಾವ ಥರ ವರ್ಕೌಟ್ ಆಗುತ್ತೆ ನನಗೆ. ನಾರ್ಮಲ್ ಡೇಸ್ ನನ್ನ ಪ್ರೊಡಕ್ಟಿವಿಟಿ ಹೇಗಿದೆ, ಮತ್ತು ಬೆಳಗ್ಗೆ 5 AM ಎದ್ದರೆ ನಾನು ಎಷ್ಟು ಕೆಲಸ ಮಾಡೋಕ್ಕಾಗ್ತಾ ಇದೆ ಅಂತ ಹೇಳಿಬಿಟ್ಟು ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಇವತ್ತಿಂದ ನಾನು ರನ್ನಿಂಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ. ಅದಕ್ಕೆ ಹೇಳ್ಬಿಟ್ಟು ಹೋಗೋಣ. ಇದೇ ಬಟ್ಟೆಗೆ ಶೂಸ್ ಹಾಕೊಂಡು ಹೋಗ್ತೀನಿ. ಸೊ ಗೈಸ್, ನಾನು ಟೀ ಶರ್ಟ್ನ ಚೇಂಜ್ ಮಾಡಿದೆ. ಇವಾಗ ಶೂಸ್ನ ಕೂಡ ಹಾಕೊಂಡಿದ್ದೀನಿ. ಲೆಟ್ಸ್ ಗೋ ಫಾರ್ ರನ್ನಿಂಗ್ ಗೈಸ್. ಇವಾಗ ಸೊಸೈಟಿಲಿ ಎದ್ದು ಬಂದೆ. ಇನ್ನು ಬೆಳಗ್ಗೆ ಎಷ್ಟು ಜನ ಯಾರೂ ಇಲ್ಲ. ಆ್ಯಂಡ್ ಬೆಳಕು ಕೂಡ ಆಗಿಲ್ಲ, ಸ್ವಲ್ಪ ಕತ್ಲೆನೇ ಇದೆ. ಇಫ್ ಯು ಗೈಸ್ ಕ್ಯಾನ್ ಸಿ. ನೋಡ್ಕೊಳಲ್ಲ ಈ ಗೈಸ್, ಮಾರ್ನಿಂಗ್ ಇಷ್ಟೊಂದು ಚೆನ್ನಾಗಿರುತ್ತೆ ವೆದರು ಅಂತ ಹೇಳ್ಬಿಟ್ಟು ಗೊತ್ತಿರಲಿಲ್ಲ. ಐ ಆಮ್ ಫೀಲಿಂಗ್ ವೆರಿ ಗುಡ್ ಟುಡೇ. ಆ್ಯಂಡ್ ಹೆಡ್ಫೋನ್ಸ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಒಂದಷ್ಟು ಸಾಂಗ್ಸ್ ಕೇಳ್ಕೊಂಡು ಹೋಗ್ತಾ ಇದ್ದೀನಿ ನಾನು. ನೋಡಿ ಹಿಂಗೆ ಕಾಣಿಸ್ತಿದೆ ಹಿಂದೆಗಡೆ. ಈ ಕ್ಯಾಮ್ರಾದಲ್ಲಿ ಜಸ್ಟಿಸ್ ಮಾಡ್ತಿಲ್ಲ. ನಾನು 17 Pro Max ತೊಗೊಬರ್ಬೇಕಿತ್ತು. ಇಲ್ಲಿಂದ ನಮ್ಮ ಜಿಮ್ ನೋಡ್ಬೋದು. ಜಿಮ್ಮಲ್ಲಿ ಒಂದಷ್ಟು ಜನ ವರ್ಕೌಟ್ ಮಾಡ್ತಾವ್ರೆ. ಜಿಮ್ ಬೇಡ ಅಂದವ್ರು ಇಲ್ಲಿ ವರ್ಕೌಟ್ ಮಾಡ್ಬೋದು. ನಾನು ಹೇಳ್ದಾಗೇ ಫಾರ್ ದ ನೆಕ್ಸ್ಟ್ 1 week ಗೈಸ್ ನಾನು ಮಾರ್ನಿಂಗ್ 5 o'clock ಎದ್ಬಿಟ್ಟು ಒಂದು ರೂಟೀನ್ನ ಫಾಲೋ ಮಾಡ್ತೀನಿ. ಸೊ ಹಾಗಾಗಿ ಈ ಒಂದು ಜರ್ನಿ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡಿ ನೋಡ್ತಾ ಇರಿ. ಮೇ ಬಿ ಇದು ನಿಮಗೂ ಹೆಲ್ಪ್ ಆದರೂ ಆಗ್ಬೋದು ಗೈಸ್. ಇವಾಗ ಪೋಕುನ ವಾಕಿಗೆ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಕರ್ಕೊಂಬಂದೆ. ಮನೆಗೆ ಬಂದು ಲಿಫ್ಟಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಒಂದು ರೌಂಡ್ ಇವಳನ್ನ ಫುಲ್ ರನ್ನಿಂಗ್ ಮಾಡಿಸಿ ಇವಾಗ ಡಾಗ್ ಪಾರ್ಕಿಗೆ ಅಂತ ಹೇಳ್ಬಿಟ್ಟು ಕರ್ಕೊಬಂದೆ. ಸೊ ಇಲ್ಲಿ ಸೊಸೈಟಿಲಿ ಇನ್ನೊಂದು ಡಾಗ್ ಪಾರ್ಕ್ ಇತ್ತು, ಬಟ್ ತುಂಬ ಚಿಕ್ಕದದು. ಮೇ ಬಿ ಸ್ಮಾಲ್ ಡಾಗ್ಸಿಗೆ ವರ್ಕೌಟ್ ಆಗುತ್ತೆ. ಸೊ ಈ ರೋಡ್ ಏನಿದೆ ಇದು ಇವಳಿಗೆ ಸರಿ ಹೋಗುತ್ತೆ. ಸ್ವಲ್ಪ ದೊಡ್ಡ ಡಾಗ್ ಆಗಿರೋದ್ರಿಂದ ಓಡಾಡೋದು ಸ್ವಲ್ಪ ಸ್ಪೇಸ್ ಸಿಗುತ್ತೆ. ಸೊ ಇಲ್ಲೇ ಓಡಾಡಿಸ್ತಿದ್ದೀನಿ. ಇದಾದಮೇಲೆ ಮೇಲ್ಗಡೆ ಮನೆಗೆ ಹೋಗ್ಬಿಟ್ಟು ನಾನು ಇವತ್ತು ಬರೀಬೇಕು, ನಾನು ಇವತ್ತು ಏನೇನು ಮಾಡಬೇಕು ಅಂತ ಹೇಳಿಬಿಟ್ಟು. ಆ್ಯಕ್ಚುಲಿ ನಾಳೆ ನನ್ನ ಒಬ್ಬಳು ಫ್ರೆಂಡ್ ಬರ್ಡೇ ಇದೆ. ಸೊ ಇವನ್ ಶಿ ಇಸ್ ಲೈಕ್ ಮೈ ಬೆಸ್ಟ್ ಫ್ರೆಂಡ್. ಅವಳಿಗೆ ಏನು ತೊಗೋಬೇಕು ಅಂತ ಗೊತ್ತಿಲ್ಲ ಗೈಸ್. ಸೊ ಅದಕ್ಕೆ ಯೋಚನೆ ಮಾಡ್ತಾಯಿದ್ದೆ ನಿನ್ನೆ ಏನು ತೊಗೊಳ್ಳೋದು, ನಾಳೆ ಬರ್ಡೇ ಅವಳದು ಅಂತ ಹೇಳ್ಬಿಟ್ಟು. ಸೊ ನಾಳೆ ಬರ್ಡೇ ಇರೋದು, ವಿಚ್ ಇಸ್ ವೆಡ್ನೆಸ್ಡೇ. ನೋಡುವ ಏನು ತೊಗೊಳ್ಳೋದು ಅಂತ ಹೇಳ್ಬಿಟ್ಟು ಇವತ್ತು ಅದಕ್ಕೆ ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗಬೇಕು. ಇವಳು ನೋಡಿ ಇವತ್ತು ಸೌಂಡ್ ಮಾಡೋದಂಗೆ ಕರ್ಕೊಂಬಂದಿದ್ದೀನಿ ಅವಳನ್ನ. ನಮ್ಮಮ್ಮ ಬೆಳಗ್ಗೆನೇನೋ ಮಾಡ್ತವ್ರೆ, ಹಸುವಾಗ್ತಿದೆ ಅಂತಂದೆ. ನನಗೆ ಮಿಲೆಟ್ಸ್ ಏನೋ ಹಾಕಿ ಮಾಡಿಕೊಡ್ತವ್ರೆ. ಇವಾಗ ಮಿಲೆಟ್ಸ್ ಪಲಾವ್ ಮಾಡಿಕೊಡ್ತವ್ರೆ. ಸೊ ಅದಾಗ ತನಕ ವೆಯ್ಟ್ ಮಾಡಬೇಕು. ಆಲ್ರೆಡಿ ನಿದ್ದೆ ಹೇಳ್ತಿದ್ದೆ ನನಗೆ ಮತ್ತೆ ಗೈಸ್. ಬೆಳಗ್ಗೆ ಎದ್ದ ಅಭ್ಯಾಸ ಇಲ್ವಲ್ಲ. ಅಮ್ಮ ಎಷ್ಟೊತ್ತಿಗೆ ಎದ್ದೆ ಗೊತ್ತೇ ಇವತ್ತು ನಾನು 5 ಗಂಟೆಗೆ. ನೆನ್ನೆ ಹೇಳಿದ್ದೆ ಅನ್ಸುತ್ತಲ್ಲ ನಾನು ನಿಮಗೆ. ಹೆಚ್ಚಾಯ್ತಾ ನಿಮಗೆ? ಸೊ ಗೈಸ್, ನಮ್ಮ ಮನೆಗೆ ನೆಲ ಒರ್ಸೋಕೆ ಬಂದಿದ್ರಲ್ಲ, ಸೊ ಅವ್ರು ಇದನ್ನೆಲ್ಲ ಹಿಂಗೆ ಇಟ್ಬಿಟ್ಟು ಹೋಗಿದ್ದಾರೆ. ಸೊ ನಾನು ಯಾವಾಗಲೂ ಹಂಗೆ ಟರ್ನ್ ಮಾಡಿರ್ತೀನಲ್ವ, ಇದೆಲ್ಲ ಹೊರಗೆ ತೆಗ್ದಿದ್ದಾರೆ. ಸೊ ನಂದು ವೆಯ್ಟ್ ಕೂಡ ಚೆಕ್ ಮಾಡಬೇಕು. ತುಂಬ ದಿನ ಆಯಿತು ಗೈಸ್ ವೆಯ್ಟ್ ಎಷ್ಟಾಗಿದೆ ಅಂತ ನೋಡೇ ಇಲ್ಲ. 52ಇಂದ 58 ಆಗಿಬಿಟ್ಟಿದ್ದೀನಿ ಗೈಸ್. ಇನ್ಮೇಲೆ ಸೀರಿಯಸ್ಸಾಗಿ ವರ್ಕೌಟ್ ಮಾಡಬೇಕು, ಡಯಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಬಿಕಾಸ್ ದಿಸ್ ಇಸ್ ನಾಟ್ ಅ ಜೋಕ್. ಕಷ್ಟಪಟ್ಟು ವರ್ಕೌಟ್ ಮಾಡಿದೆಲ್ಲ ವೇಸ್ಟ್ ಆಗುತ್ತೆ. ಮೇಂಟೈನ್ ಮಾಡಬೇಕನ್ನ ಅದನ್ನು ಸ್ಲೋಲಿ ಅದನ್ನು ಪ್ರಾಪರಾಗಿ ನಿಲ್ಲಿಸೋಣ. ಕಾರ್ನರಲ್ಲಿರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಇದ್ರ ಮೇಲೆ ನಿಂತ್ಕೊಂಡು ವೆಯ್ಟ್ ಚೆಕ್ ಮಾಡೋದಕ್ಕೆ. ಈ ಬ್ಯಾಗು ಇಲ್ಲಿ ಹಿಂದೆಗಡೆ ಇಡ್ತೀನಿ. ಈ ಬಟ್ಟೆ ತೊಳೆಯೋಕೆ ಹಾಕಬೇಕು. ಸೊ ಬೆಳಗ್ಗೆ ಎದ್ದ ತಕ್ಷಣ ಫುಲ್ ಬೆಡ್ಡೆಲ್ಲ ರೆಡಿ ಮಾಡಿದ್ದೆ. ಆ್ಯಂಡ್ ಶೂಸ್ ಇಲ್ಲೇ ಬಿಟ್ಟಿದ್ದೀನಿ, ಎತ್ಕೊಂಡೋಗಿ ಆ ರೂಮಿಗೆ ಇಡಬೇಕು. ಜಿಮ್ಮಿಗೆ ಹೋಗೋಣ ಅನ್ಕೋತಿದ್ದೆ, ಬಟ್ ಇವಾಗ ಏನಾದ್ರು ತಿಂದ್ಬಿಟ್ಟು ಹೋಗೋಣ ಅನ್ನಿಸ್ತದೆ. ಡೈಲಿ ಬೆಳಗ್ಗೆ ಹಸಿವಾಗುತ್ತೆ ಗೈಸ್. ಇವಾಗ ಗೈಸ್ ನಮ್ಮ ಮನೇಲಿ ಇವತ್ತು ಮಿಲೆಟ್ಸ್ ಮತ್ತು ಮೊಟ್ಟೆ ಮಾಡಿಕೊಟ್ಟಿದ್ದಾರೆ. ಸೀರಿಯಸ್ಲಿ ಹ್ಯಾವ್ ಟು ಸ್ಟಾರ್ಟ್ ಮೈ ಡಯಟ್ ಫ್ರಮ್ ಟುಡೇ ಗೈಸ್. ನಮ್ಮಮ್ಮ ನನಗೆ ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು ಸಾಲಡ್ ಮಾಡ್ಕೊಂಡು ತಂದಿದ್ದಾರೆ. ನನಗೆ ಈ ಸಾಲಡ್ ತುಂಬ ಇಷ್ಟ. ಈಗ ತಿನ್ನೋಣ. ಸೊ ಗೈಸ್, ಇವಾಗ ಫೈನಲಿ ನಾನು ರೆಡಿ ಆಗಾಯಿತು. ಹೇರ್ ಸ್ವಲ್ಪ ಸೆಟ್ ಮಾಡಬೇಕು, ಬಟ್ ಹಸುವಾಗ್ತಿತ್ತು. ಹಾಗಾಗಿ ಅಮ್ಮ ನನಗೆ ಊಟ ಕೊಟ್ಟಿದ್ದಾರೆ. ನಾನು ಡಯಟ್ ಮಾಡಬೇಕು ಅಂತಾರೆ ನೋಡಿ. ನಮ್ಮಮ್ಮ ಹಣ್ಣು ತುಪ್ಪ ಕೊಟ್ಟಿದ್ದಾರೆ. ಅದರಲ್ಲೂ ಶುಗರ್ ಇರುತ್ತಲ್ವ, ಸೊ ಹಾಗಾಗಿ ಜಾಸ್ತಿ ತಿನ್ನಂಗಿಲ್ಲ. ಎನಿವೇಸ್ ಕೂತ್ಕೊಂಡು ತಿನ್ನುವ. ಸೊ ಗೈಸ್, ಅಮ್ಮ ಮತ್ತು ನಾನು ಇವಾಗ ಹೊರಡ್ತಾ ಇದ್ದೀವಿ. ಸೊ ಅಮ್ಮ ಶಾಪಿಗೆ ಹೋಗ್ತಾರೆ, ನಾನು ಹೊರೈನ್ ಮಾಲ್ಗೆ ಹೋಗ್ತೀನಿ.
ಸಾಮಾನು ಅಲ್ಲೇ ಆನ್ ದ ಬೆಡ್ ಡ್ರಾಪ್ ಮಾಡ್ತೀನಿ. ಸೊ ಲೆಟ್ಸ್ ಗೋ ಗೈಸ್. ನನ್ನ ಕೂದಲು ನೋಡಿ ಚೆನ್ನಾಗಿ ಸೆಟ್ ಮತ್ತು ಗೈಸ್ ನಾನು ಇಲ್ಲಿ ಬಂದಿದ್ದೆ. ಐ ಚೆಕ್ಡ್ ಅ ಲಾಡ್ ಆಫ್ ಪರ್ಫ್ಯೂಮ್ಸ್, ಇದನ್ನು ಕೂಡ ಚೆಕ್ ಮಾಡಿದೆ. ಎಲ್ಲದು ಸ್ಮೆಲ್ ನೋಡಿ ನಂದೊಂದು ಪರ್ಫ್ಯೂಮ್ ಐತಲ್ಲ ಡಿಯಾರ್ದು, ಸೊ ಇದು ಸ್ವಲ್ಪ ಅದೇ ಥರ ಸ್ಮೆಲ್ ಬರ್ತಿದೆ. ಸೊ ಐ ಲೈಕ್ ದಿಸ್ ಒನ್. ಸೊ ಇದನ್ನು ತೊಗೋತಾ ಇದ್ದೀನಿ ನಾನು ಅವಳಿಗೆ ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡ್ಗೆ. ಐ ಹೋಪ್ ಶಿ ಲೈಕ್ಸ್ ಇಟ್. ಸೇಮ್ ನಂದು ಡಿಯಾರ್ ಸ್ಮೆಲ್ ಥರನೇ ಇದೆ. ಹೋಪ್ ಶಿ ಲೈಕ್ಸ್ ಇಟ್. ಆ್ಯಂಡ್ ಇದರಲ್ಲೂ ಒಂದಷ್ಟೆಲ್ಲ ತೋರಿಸಿದ್ರು, ತುಂಬ ಡಿಫ್ರೆಂಟ್ ಬ್ರ್ಯಾಂಡ್ಸ್ ಎಲ್ಲ ನೋಡಿದೆ. ಆ್ಯಂಡ್ ಐ ಆಲ್ಸೋ ಲೈಕ್ ದಿಸ್ ಒನ್ ಗೈಸ್. ಹುಡುಗರು ಯಾರು ತೊಗೋಬೇಕು ಅಂತಂದರೆ ಕಮ್ ಆ್ಯಂಡ್ ಬೈ ದಿಸ್ ಒನ್. ದಿಸ್ ಇಸ್ ಲೈಕ್ ಸೋ ನೈಸ್. ಸ್ವಲ್ಪ ಎಕ್ಸ್ಪೆನ್ಸಿವ್ ಬೀಳುತ್ತೆ ಬಟ್ ಇಟ್ಸ್ ವೆರಿ ನೈಸ್. ಸೊ ಇವಾಗ ಇದನ್ನು ಬಿಲ್ ಮಾಡಿಸ್ತಾ ಇದ್ದೀನಿ. ಟ್ರೈ ಮಾಡಿದ್ಮೇಲೆ ಕೇಳ್ತೀನಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಐ ಹೋಪ್ ಶಿ ಲೈಕ್ಸ್ ಇಟ್. ಸೊ ಇಲ್ಲಿ ಗಿಫ್ಟ್ ಪ್ಯಾಕಿಂಗ್ ಮಾಡಿಸ್ತಾ ಇದ್ದೀನಿ ಸೊ ದಟ್ ಅದು ರ್ಯಾಪ್ ಮಾಡಿಕೊಡ್ಬೋದು ಅಂತ. ಇವ್ರ ಹತ್ರ ಬೋ ಇದೆಯಾ ಅಂತ ಕೇಳಿದೆ, ಬೋ ಇಲ್ಲಿ ಬಂದೆ. ಬಟ್ ದೆನ್ ಇದಿದೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ದಿಸ್ ಇಸ್ ವೆರಿ ಔಟ್ಡೇಟೆಡ್. ಸೊ ಹಾಗಾಗಿ ಹಾಕೋದು ಬೇಡ ಅನ್ನಿಸ್ತು. ಬಟ್ ಆದರೂ ಇದು ಕ್ಯೂಟ್ ಆಗಿದೆ ಅಲ್ವಾ? ಹಾಕ್ಲಾ ಬೇಡವಾ ಐ ವೆರಿ ಕನ್ಫ್ಯೂಸ್ಡ್. ನನಗೆ ಪರ್ಫ್ಯೂಮ್ ಸೆಲೆಕ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ರಲ್ಲ ಒಬ್ರು, ನಾನು ಕೇಳ್ತೀನಿ. ಅವ್ರು ಹಾಕಿ ಅಂದರೆ ಒಂದು ಹಾಕಿ ನೋಡೋಣ. ಐ ಹೋಪ್ ಶಿ ಲೈಕ್ಸ್ ಇಟ್. ಅಪ್ಪ ಅಮ್ಮಂಗೆ ಅಂತ ಹೇಳ್ಬಿಟ್ಟು ಒಂದು ಚೀಸ್ ಕೇಕ್ ಕೂಡ ತೊಗೊಂಡೆ ಜೊತೆಗೇನೆ. ಆ್ಯಂಡ್ ಅವ್ಳದ್ದು ಗಿಫ್ಟ್ ಕೂಡ ತೊಗೊಂಡೆ. 2 ಬ್ಯಾಗು ಇಲ್ಲೇ ಇದೆ. ಸೊ ಇವಾಗ ಮಂತ್ರಿ ಮಾಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟು. ಸೊ ಫೈನಲಿ ಹೊರೈ ಮಾಲ್ಗೆ ಬಂದು ತುಂಬ ದಿನ ಆಗಿತ್ತು. ಸೊ ಇವತ್ತು ಬಂದಿದ್ದು. ಸೊ ಇಟ್ ವಾಸ್ ಲೈಕ್ ಸೋಲೋ ಶಾಪಿಂಗ್ ಅಂತ ಹೇಳ್ಬಿಟ್ಟು ಅವಳಿಗೂ ಫೋನ್ ಮಾಡಿ ಕೇಳ್ತಿದ್ದೆ ನಾಳೆ ಏನು ಪ್ಲ್ಯಾನ್, ಎಲ್ಲಿ ಸಿಗೋಣ ಅಂತ ಹೇಳ್ಬಿಟ್ಟು. ದೆನ್ ಇಸ್ ಲೈಕ್ ಎಲ್ಲಿ ಹೋಗೋಣ ಅಲ್ಲ, ಐ ಟೋಲ್ಡ್ ನಾನೇ ಪ್ಲ್ಯಾನ್ ಮಾಡ್ತೀನಿ ಹೋಗುವ ಅಂತ ಹೇಳ್ಬಿಟ್ಟು. ಸೊ ನಾಳೆ ನಾನು ಫೈನಲಿ ಅವಳನ್ನ ಮೀಟ್ ಮಾಡಬೇಕು. ಇವಾಗ ಫೈನಲಿ ನಮ್ಮ ಅಪ್ಪ ಅಮ್ಮಗೂ ಚೀಸ್ ಕೇಕ್ ತಿನ್ನೋದಕ್ಕೆ ಕೊಟ್ಟಾಯಿತು. ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಲೆಟ್ಸ್ ಗೋ. ಮನೆಗೆ ಬಂದ್ಬಿಟ್ಟು ಈ ಟೇಬಲ್ನ ಸೆಟ್ ಮಾಡಾಯಿತು. ಸೊ ನಂದು ಐಟಮ್ಸ್ ಎಲ್ಲ ತುಂಬ ಮೆಸ್ಸಿ ಆಗಿತ್ತು, ನಿಮಗೆ ಗೊತ್ತಿರ್ಬೋದು. ಮತ್ತು ಇದ್ರ ಒಳಗಡೆ ಕೂಡ ಅಷ್ಟೇ ಅರೇಂಜ್ಮೆಂಟ್ನೆಲ್ಲ ಫುಲ್ ಡಿಫ್ರೆಂಟಾಗಿ ಮಾಡಿದ್ದೀನಿ. ನನಗೆ ಆರಾಮಾಗಿ ಕೈಗೆ ಸಿಗಬೇಕು ಅಂದರೆ ಲಾಸ್ಟ್ ಟೈಮ್ ಸ್ವಲ್ಪ ಇದೇ ಥರ ಅರೇಂಜ್ ಮಾಡಿದೆ. ಬಟ್ ಇನ್ನೊಂದು ಸ್ವಲ್ಪ ಅದ್ರದ್ದು ಅಲ್ಲಿ ಮತ್ತು ಇಲ್ಲಿ ಸ್ವಲ್ಪ ಎಲ್ಲ ಚೇಂಜ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ಯಾವ ಥರ ಇಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ದಟ್ ಈಸಿಯಾಗಿ ಪಿಕ್ ಮಾಡ್ಬೋದು ಐಟಮ್ಸ್ನ ಅಂತ ಹೇಳ್ಬಿಟ್ಟು. ನನಗೆ ಸ್ವಲ್ಪ ಈ ಥರ ನೀಟಾಗಿ ಇಡೋದು ಸ್ವಲ್ಪ ಒಬ್ಸೆಷನ್, OCD ಏನು ಬೇಕಾದ್ರೂ ಹೇಳ್ಬೋದು ಆ ಥರ. ಸೊ ಮುಂಚೆ ಐ ಯೂಸ್ ಟು ಬಿ ಮೋರ್ ಆಫ್ ಎ OCD ಪರ್ಸನ್ ಅಂತ. ನನ್ನ ಜ್ಯುವೆಲ್ರೀಸ್ನ ಕೂಡ ನೋಡ್ಬೋದು ಹಿಂಗೆ ಇಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು. ಇದೊಂದು ಬಿದ್ದೋಗ್ಬಿಟ್ಟಿದೆ ಕೆಳಗಡೆ. ಇದು ಹಾಕಿಲ್ಲ ಯಾವಾಗಲೂ, ಜಾಗನೇ ಸಾಕಾಗ್ತಿಲ್ಲ ಗೈಸ್ ನನಗೆ ಜ್ಯುವೆಲ್ರೀಸ್ ಎಲ್ಲ ಇಟ್ಕೊಳ್ಳೋಕ್ಕೆ. ಸೊ ಇಲ್ಲೊಂದಷ್ಟಿದೆ, ಕೆಳಗಡೆನೂ ಒಂದಷ್ಟಿದೆ. ತುಂಬ ಐಟಮ್ಸ್ ಹಂಗೆ ಇಟ್ಟಿದ್ದೀನಿ. ಗೈಸ್ ಈ ಒಂದು ಇಯರಿಂಗ್ ನೋಡ್ತಾ ಇದ್ದೀರಲ್ಲ, ಇಟ್ಸ್ ಲೈಕ್ ನನ್ನ ಫೇವ್ರೆಟ್ ಇಯರಿಂಗ್ ಅಂತ ಹೇಳ್ಬೋದು. ಐ ಥಿಂಕ್ ಆಲ್ಮೋಸ್ಟ್ ಫ್ರಮ್ 7 years ಐ ಹ್ಯಾವ್ ದಿಸ್ ಇಯರಿಂಗ್. ಸಖತ್ತಾಗಿದೆ ಅಲ್ಲ? ಐ ಡೋಂಟ್ ನೋ, ಐ ಲೈಕ್ ಅಂದರೆ ಏನೇ ಒಂದು ಐಟಮ್ ಶೈನಿ ಆಗಿದ್ರೆ ಆ್ಯಂಡ್ ಸ್ಪಾರ್ಕಲ್ ಆಗ್ತಿದ್ರೆ ಅದೊಂಥರ ಚೆನ್ನಾಗಿ ಅನಿಸುತ್ತೆ. ಸೊ ಇದು ನಾಟ್ ಆ್ಯಕ್ಚುಲಿ ವೈಟ್ ಶೈನ್ ಬಟ್ ಆಲ್ಸೋ ಲೈಕ್ ಕ್ಯಾನ್ ಯು ಸಿ ಒಂಥರ ಬ್ಲೂ ಶೈನ್ ಇದೆ. ಸೊ ಹಾಗಾಗಿ ನನಗೆ ತುಂಬ ಇಷ್ಟ ಆಗುತ್ತೆ. ಸೊ ತುಂಬ ಟೈಮಿಂದ ಹಿಡ್ಕೊಂಡಿದ್ದೀನಿ, ಏನೂ ಆಗಿಲ್ಲ ಪುಣ್ಯಕ್ಕೆ, ಏನೂ ಆಗಬಾರ್ದು, ಟಚ್ ವುಡ್ ಹಾಗೆ ಇರಲಿ. ಆ್ಯಂಡ್ ದಿಸ್ ಈಸ್ ಒನ್ ಆಫ್ ದೋಸ್ ಕ್ಯೂಟ್ ಇಯರಿಂಗ್ ಅಂತ ಹೇಳ್ಬೋದು. ಪಿಂಕ್ ಕಲರ್ ಇದೆ ಇದರಲ್ಲಿ. ಸೊ ಇತ್ತೀಚೆಗೆ ಹಾಕೇ ಇರಲಿಲ್ಲ, ಮೊನ್ನೆ ಎಲ್ಲ ಇಟ್ಟಿದ್ದೆ ಸಿಕ್ತು. ನಿಮಗೆ ಯಾವ್ದು ಇಷ್ಟ ಆಯಿತು? ಇದು ಇಷ್ಟ ಆಯಿತಾ ಅಥವಾ ಈ ಬ್ಲೂ ಕಲರ್ ಇಷ್ಟ ಆಯಿತಾ? ಕಮೆಂಟ್ ಮಾಡಿ ನೋಡುವ. ಮತ್ತು ಈ ಬಾಕ್ಸ್ ಏನಿದೆ ಇದರಲ್ಲಿ ಮೋಸ್ಟ್ಲಿ ಟ್ರೆಡಿಷ್ನಲ್ ಜ್ಯುವೆಲ್ರಿ ಇದೆ. ಯಾವ ಕಡೆ ಇದೆ ಅಂತ ಗೊತ್ತಾಗ್ತಿಲ್ಲ. ಸೊ ಇದು ಬೇಸಿಕ್ ಒಂದಷ್ಟು ಇದರಲ್ಲಿ ಇಟ್ಟಿದ್ದೀನಿ. ಸೊ ದೀಸ್ ಆರ್ ದ ಜ್ಯುವೆಲ್ರೀಸ್ ನಾನು ಸ್ಯಾರಿಗೆಲ್ಲ ಹಾಕೊಳ್ಳೋದು. ಸೊ ಇದು ಮತ್ತು ಇದು ಏನು ನೋಡ್ತಾ ಇದ್ದೀರಾ ಎರಡು ಸೇಮ್ ಟೈಪೇನೆ, ಬಟ್ ಇದರಲ್ಲಿ ಗ್ರೀನ್ ಕಲರ್ ಇದೆ, ಇದರಲ್ಲಿ ರೆಡ್ ಮತ್ತು ಗ್ರೀನ್ ಇದೆ. ಸೊ ನಾನು ಇದನ್ನು ತುಂಬ ಜಾಸ್ತಿ ಯೂಸ್ ಮಾಡ್ತೀನಿ, ತುಂಬ ಅಂದರೆ ತುಂಬ ಕಮ್ಮಿ ಯೂಸ್ ಮಾಡೋದು. ಸೊ ಇವಾಗ ಇದು ಸ್ವಲ್ಪ ದೊಡ್ಡದು ಅಂತ ಅನ್ಸಕ್ಕೆ ಫೀಲ್ ಆಗುತ್ತೆ. ಇಷ್ಟೊಂದು ದೊಡ್ಡದು ಅವಾಗ ತುಂಬ ಇಷ್ಟ ಆಗ್ತಿತ್ತು, ದೊಡ್ಡ ಇಯರಿಂಗ್ಸ್ ಹಾಕೋದಕ್ಕೆ. ಇವಾಗ ನಾನು ತುಂಬ ಒಂಥರ ಸಿಂಪಲ್ ಏನೋ ವೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ಇದು ನೋಡ್ಬೋದು ಅದಕ್ಕೆ ಎಷ್ಟು ಸೈಜ್ ಡಿಫ್ರೆನ್ಸ್ ಇದೆ ಅಂತ ಹೇಳ್ಬಿಟ್ಟು. ಸೊ ಈ ಥರದೊಂದು ಚಿನ್ನದಲ್ಲಿ ಮಾಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಗೈಸ್. ಎಷ್ಟು ಸಿಂಪಲಾಗಿ ಚೆನ್ನಾಗಿದೆ ಅಲ್ಲ ಡಿಸೈನ್ ಇದು. ಸೊ ಹಾಗಾಗಿ ಆ್ಯಂಡ್ ಅದಷ್ಟೇ ಅಲ್ಲ, ಇದು ಮೇಲ್ಗಡೆ ಇದೆ ಅಲ್ವಾ, ಇದ್ರ ಕೆಳಗಡೆ ಇನ್ನೊಂದು ಬಾಕ್ಸ್ ಜ್ಯುವೆಲ್ರಿ ಇದೆ ಕೆಳಗಡೆ ನೋಡಿದ್ರೆ. ಸೊ ಈ ಥರ ಇಟ್ಟಿದ್ದೀನಿ. ಈ ಬೋರ್ಡ್ ಏನು ನೋಡ್ತಾ ಇದ್ದೀರಾ, ಸೊ ನನಗೆ ಏನಾದ್ರು ಬರೀಬೇಕು ಅಂತಂದಾಗ ನಾನು ಯೂಶಲಿ ಬುಕ್ಸ್ ಯೂಸ್ ಮಾಡ್ತೀನಿ ಇಲ್ಲಿರೋ ಥರ. ಸೊ ಅಪಾರ್ಟ್ ಫ್ರಮ್ ದ್ಯಾಟ್ ನಾನು ಈ ಥರ ಬೋರ್ಡ್ ಮೇಲೆ ಕೂಡ ನಾನು ಏನು ಕಾಂಟೆಂಟ್ ಮಾಡಬೇಕು ಅಂತೆಲ್ಲ ಬರೆದಿಡ್ತಿದ್ದೆ. ಐ ಥಿಂಕ್ ದಿಸ್ ಈಸ್ ಲೈಕ್ 7-8 months ಓಲ್ಡ್ ಬರೆದಿರೋದು. ಅದು ವೈಪ್ ಮಾಡೋಕ್ಕೆ ಡಸ್ಟರ್ ಸಿಗ್ತಾ ಇಲ್ಲ. ಈ ಮನೆಗೆ ಬಂದಾಗ ಅದು ಹಳೆ ಮನೇಲಿ ಎಲ್ಲೆಲ್ಲೋ ಬಿಸಾಕ್ತಿದ್ವಿ, ಅಮ್ಮ ಎಲ್ಲೆಲ್ಲೋ ಪೋಕೋನ ಏನೋ ಬ್ಲಾಕ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಇಡೋರು. ಸೊ ಇದನ್ನ ಫುಲ್ಲೆಲ್ಲ ವೈಪ್ ಮಾಡಿ ಅದಕ್ಕೆ ಮತ್ತೆ ಹೊಸ್ದಾಗಿ ಬರೆಯೋಕ್ಕೆ ಸ್ಟಾರ್ಟ್ ಮಾಡಬೇಕು. ಈ ರೂಮ್ ಇನ್ನೂ ಸ್ವಲ್ಪ ಪೂರ ಸೆಟಪ್ ಆಗಬೇಕು ಇನ್ನೂ, ಬಿಕಾಸ್ ಒಂದಷ್ಟು ಬಟ್ಟೆಗಳಿಲ್ಲೆಲ್ಲ ಇದೆ. ಇದು ಐ ವಾಂಟ್ ಟು ಕ್ಲಿಯರ್ ಆಫ್ ದಿಸ್. ಇದನ್ನೆಲ್ಲ ಊರಿಗೆ ತೊಗೊಂಡೋಗಿ ಹಾಕ್ಬಿಡ್ಬೇಕು. ಆ್ಯಂಡ್ ಸೊ ಅದಾದಮೇಲೆ ಮೇ ಬಿ ಐ ಫೀಲ್ ಲೈಕ್ ಡೂಯಿಂಗ್ ಸಮಥಿಂಗ್
ಗೈಸ್ ನಾನು ಇವಾಗ ಬಂದುಬಿಟ್ಟು ನಂದು ಬೆಡ್ ಸ್ಪ್ರೆಡ್ ಕೂಡ ಚೇಂಜ್ ಮಾಡಾಯಿತು. ಸೊ ನಾನು ಡ್ರೈ ಕ್ಲೀನಿಂಗ್ ಅವ್ರಿಗೆ ಕೊಡ್ತಿದ್ದೆ. ಅವರು ಈ ಒಂದು ಪಿಲ್ಲೋನ ಅಷ್ಟು ನೀಟಾಗಿ ವಾಶ್ ಮಾಡಿಕೊಟ್ಟಿರಲಿಲ್ಲ. ಬಟ್ ಐ ಡೋಂಟ್ ನೋ ಇಫ್ ಯು ನೋ ಅ ಗುಡ್ ಡ್ರೈ ಕ್ಲೀನರ್, ಅಂದರೆ ಸ್ವಲ್ಪ ಪ್ರೊಫೆಷ್ನಲಾಗಿ ಹ್ಯಾಂಡಲ್ ಮಾಡುವಂಥವ್ರು, ಸೊ ಫುಲ್ ಚೆಕಪ್ ಎಲ್ಲ ಮಾಡೋರು, ಕ್ವಾಲಿಟಿ ಚೆಕ್ ಮಾಡುವಂಥವ್ರು ನನಗೆ ಸಜೆಸ್ಟ್ ಮಾಡಿ ಅಂತ ಒಂದು ಕಂಪ್ನಿನ. ಸೊ ಅವ್ರಿಗೆ ಕೂಡ ಬಟ್ಟೆ ಕೊಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಇವಾಗ ಆಲ್ಮೋಸ್ಟ್ 8 ಥಿಂಗ್ಸ್ ನಾನು ಇವತ್ತು ಮಾಡಿದ್ದೀನಿ. ಅದರಲ್ಲಿ 7 ಥಿಂಗ್ಸ್ ಮಾಡಿದ್ದೀನಿ. ಇದೊಂದು ಆಗಲಿಲ್ಲ ಮಾಡೋದಕ್ಕೆ. ಸೊ ಇದ್ರದ್ದು ಮೇ ಬಿ ನಾಳೆ ಪ್ಲ್ಯಾನ್ ಮಾಡಬೇಕು. ನಾನು ರನ್ ಮಾಡಿದೆ, ಪೋಕೋ ವಾಕ್ ಕರ್ಕೊಂಡು ಹೋದೆ, ನನ್ನ ಫ್ರೆಂಡಿಗೆ ಗಿಫ್ಟ್ ತೊಗೊಂಡಾಯಿತು, ಶಾಪ್ದು ವಿಸಿಟ್ ಮಾಡಿದೆ, ಆ್ಯಂಡ್ ಡ್ರೆಸ್ಸಿಂಗ್ ಟೇಬಲ್ ಕೂಡ ಕ್ಲೀನ್ ಆಯಿತು. ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದ್ಯಾಟ್. ಕ್ಲೀನ್ ಇದ್ದರೆ ಎಷ್ಟು ಖುಷಿಯಾಗುತ್ತೆ ಗೊತ್ತಾ ಗೈಸ್. ಆ್ಯಂಡ್ ಎಕ್ಸ್ಪೆನ್ಸಸ್ ಕೂಡ ಕ್ಯಾಲ್ಕುಲೇಟ್ ಮಾಡಾಯಿತು. ಆ್ಯಂಡ್ ವ್ಲಾಗ್ ಪೋಸ್ಟಿಂಗ್ ಕೂಡ ಆಯಿತು. ಇದೊಂದು ಮಾಡಬೇಕು. ಸೊ ಇದನ್ನು ನಾಳೆ ಮಾಡ್ತೀನಿ. ಸೊ ನಾಳೆದು ಒಂದು ರೂಟೀನ್ ಪ್ಲ್ಯಾನ್ ಮಾಡ್ಕೋಬೇಕು. ಸೊ ಐ ಆಮ್ ವೆರಿ ಹ್ಯಾಪಿ. ಸೊ ಇವತ್ತು ನಾನು ಬೆಳಗ್ಗೆ ಎದ್ದಿದ್ರಿಂದ ನನಗೆ ಆಲ್ಮೋಸ್ಟ್ 7 ಥಿಂಗ್ಸ್ ಮಾಡೋಕ್ಕಾಯಿತು ಒಂದು ದಿನದಲ್ಲಿ. ಸೊ ಇಟ್ಸ್ ಅ ಗುಡ್ ಥಿಂಗ್. ನಾಳೆಯಿಂದ ಜಿಮ್ಮಿಗೆ ಹೋಗೋಕ್ಕಾಗುತ್ತಾ ಏನು ಅಂತ ಹೇಳ್ಬಿಟ್ಟು ನೋಡೋಣ. ಸೊ ದಟ್ಸ್ ಮೋಸ್ಟ್ ಆಫ್ ಇಟ್. ನಂದು ಜರ್ನಲೈಸಿಂಗ್ ಕೂಡ ಮಾಡಾಯಿತು ಇವತ್ತು. ಬಟ್ ಐ ಡೋಂಟ್ ನೋ ಹೌ ಮಚ್ ಐ ಕ್ಯಾನ್ ಸ್ಟಿಕ್ ಟು ದಿಸ್ ರೂಟೀನ್. ಫಸ್ಟ್ ಡೇ ಹೆಂಗೆ ಅಂತಂದ್ರೆ ಫುಲ್ ಜೋಶ್ ಇರುತ್ತೆ. ಸೊ ಹಾಗಾಗಿ ಎದ್ಬಿಟ್ಟೆ. ಸೊ ನಾಳೆಯಿಂದ ಎದೊಳಕ್ಕಾಗುತ್ತೋ ಏನೋ ಹೆಂಗೆ ಅಂತ ಹೇಳ್ಬಿಟ್ಟು ನೋಡಬೇಕು. ಐ ಆಮ್ ವೆರಿ ಏನಂತಾರೆ ಸ್ಟ್ರೆಸ್ಡ್. ಅಟ್ ದ ಸೇಮ್ ಟೈಮ್ ಐ ನೋ ತಾಜ್ ಮಹಲ್ ವಾಸ್ ನಾಟ್ ಬಿಲ್ಟ್ ಇನ್ 1 day. ಸೊ ಹಾಗಾಗಿ ನಾನು ವರ್ಕೌಟ್ ನನ್ನ ಲಾಸ್ಟ್ ಟ್ರಾನ್ಸ್ಫಾರ್ಮೇಷನ್ ಜರ್ನಿ ಸ್ಟಾರ್ಟ್ ಮಾಡಿದಾಗ್ಲೂ ಲಾಟ್ ಆಫ್ ಅಪ್ಸ್ ಆ್ಯಂಡ್ ಡೌನ್ಸ್. ಇಟ್ಸ್ ನಾಟ್ ಲೈಕ್ ನಾನು ಫುಲ್ ಡಿಸಿಪ್ಲಿನ್ಡ್ ಆಗಿದ್ದೆ ಅಂತ ಹೇಳ್ಬಿಟ್ಟು. ಬಟ್ throughout my failures also I kept going. Okay, it's okay to fail. It's okay to sometimes go out, and sometimes it's okay one cook ಚಿತ್ರಾನ್ನ ತಿನ್ನೋಣ. ಸೊ ಈ ಥರ ಎಲ್ಲ ಮಾಡಿನೇ ಐ ಸ್ಟಾರ್ಟೆಡ್. ಸೊ ನಾಳೆಯಿಂದ ವರ್ಕೌಟ್ ಕೂಡ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಅಲ್ಲಿ ಸಿ ಯಾವ ಥರ ಆಗುತ್ತೆ ಏನು ಅಂತ ಹೇಳ್ಬಿಟ್ಟು. ಐ ಆಮ್ ಸೂಪರ್ ಎಕ್ಸೈಟೆಡ್. ಆ್ಯಂಡ್ ಯಾ, ಐ ಥಿಂಕ್ ದಟ್ಸ್ ಮೋಸ್ಟ್ ಆಫ್ ಇಟ್. ಆ್ಯಂಡ್ ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವಿಡಿಯೋ. ನನ್ನ ಈ ಒಂದು ಜರ್ನಿ ಫಾರ್ ದ ನೆಕ್ಸ್ಟ್ ವೀಕ್ ಹೆಂಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡಿ ನೋಡ್ತಾ ಇರಿ. ಯಾ, ದಟ್ಸ್ ಮೋಸ್ಟ್ ಆಫ್ ಇಟ್. ಆ್ಯಂಡ್ ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವಿಡಿಯೋ. ಹೀಗೆ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. Bye-bye.